ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ರಾಮಲಲ್ಲಾ ಮೂರ್ತಿ. ಈ ರಾಮಲಲ್ಲಾ ಮೂರ್ತಿ ಕೆತ್ತನೆಯ ಕಾರ್ಯ ಸಂಪೂರ್ಣ ಆಗಿದೆ. ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಇದಾಗಿದೆ. 3 ಮೂರ್ತಿಗಳ ಪೈಕಿ ಒಂದನ್ನ ಅರುಣ್ ಅವರು ಕೆತ್ತಿದ್ದಾರೆ. ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ರಾಮಲಲ್ಲನ ಮೂರ್ತಿ ಮೂಡಿ ಬಂದಿದೆ. ಕೃಷ್ಣಶಿಲೆಯಲ್ಲಿ ಕೆತ್ತನೆಯಾಗಿರುವಂತಹ ರಾಮಲಲ್ಲಾನ ಮೂರ್ತಿ. ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅನುಭವವನ್ನ ಶಿಲ್ಪಿ ಅರುಣ್ ಅವರು ಹಂಚಿಕೊಂಡಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಇಂಟ್ರೆಸ್ಟಿಂಗ್ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಇಡೀ ಪ್ರಪಂಚದ ಗಮನವನ್ನೇ ತನ್ನತ್ತ ಸೆಳೆದಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಇದು ಮೈಸೂರಿಗರಿಗೂ ಕೂಡ ಹೆಮ್ಮೆ ತರುವ ವಿಚಾರ ಆಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೂ ಮುನ್ನ ಅದನ್ನ ಕೆತ್ತಿರೋದು, ಅರಳಿಸಿರೋದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಈಗ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾವು ಯಾರು ನಮ್ಮ ವಿಗ್ರಹಗಳ ಬಗ್ಗೆ ಮಾತಾಡೋದು ಬೇಡ, ನೋಡೋದು ಬೇಡ ಅಂತ. ಈಗ ನಿಮ್ಮ ಮುಂದೆ ಕೆಲಸ ಮಾಡಿ ಬಂದಿದ್ದೀವಿ ಎಲ್ಲರೂ, ನಾವು 3 ಜನನೂ ಅವ್ರವ್ರ ಊರಿಗೆ ಹೋಗಿದ್ದೀವಿ. ಆದರೆ ಈಗಲವರೆಗೂ ನಾವು ಯಾರು ಏನು ಮಾಡಿದ್ರೆ ನಾವು ನೋಡಿಲ್ಲ ಇನ್ನು. ಇದನ್ನು ನಾವೇ ಒಂದು ಕಂಡೀಷನ್ ಹಾಕೊತೀವಿ. ಏನಕ್ಕೆ ಅಂದರೆ ಪ್ರತಿಯೊಂದು ವಿಗ್ರಹದಲ್ಲೂ ಒಂದು ವಿನ್ಯಾಸಗಳಲ್ಲ ಬೇರೆ ಇರಲಿ, ನಮ್ಮ ದೇಶದ ಜನತೆಗೆ ಮತ್ತು ಟ್ರಸ್ಟ್ ಮೆಂಬರ್ಸ್ಗೂ ಒಂದು ಆಪ್ಷನ್ಸ್ ಇರಲಿ ತುಂಬ ಥರ ಅಂತ ಒಂದು ಒಳ್ಳೆ ಹೆಲ್ತಿ ಸ್ಪೋರ್ಟಿವ್ ಆಗಿ ನಾವು ಈ ಒಂದು ಡಿಸಿಷನ್ನ ಮಾಡ್ಕೊತೀವಿ. ಅದನ್ನು ನಾವು 6 ತಿಂಗಳು ಒಟ್ಟಿಗೆ ಇದ್ದರೂ ಸಹ ನಾವು ಇದುವರೆಗೂ ನಮ್ಮ ಫೋಟೋಸ್ ನಾವು ಯಾರಿಗೂ ಅವ್ರಿಗೆ ಶೇರ್ ಮಾಡಿಲ್ಲ. ಜೊತೆಗೆ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಅವ್ರ ಕಡೆ ಒಂದು 6 ಜನ ಅಸಿಸ್ಟೆಂಟ್ಸು, ನಮ್ಮ ಕಡೆ ಒಂದು 6 ಜನ ಅಸಿಸ್ಟೆಂಟ್ಸು, ಯಾರು ಈ ವಿಷಯಗಳ ಬಗ್ಗೆ ನಾವು ಬಿಟ್ಕೊಟ್ಟಿಲ್ಲ. ಬಟ್ ನಾವು 3 ಹೊತ್ತು ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಇರ್ತಿದ್ವಿ. ಈ ಕೆಲಸದ ಬಗ್ಗೆ ಮಾತಾಡಿಲ್ಲ. ಯಾಕಂದರೆ ವಿಭಿನ್ನವಾಗಿ ಬರಲಿ 3 ವಿಗ್ರಹಗಳಿವೆ ಅನ್ನೋ ಒಂದು ಉದ್ದೇಶಕ್ಕೆ. ಸರ್, ಕೋಟ್ಯಾಂತರ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಆಸಕ್ತಿ ಇದೆ. ರಾಮಲಲ್ಲಾ ಹೇಗಿರ್ಬೋದು ಅಂತ ಹೇಳಿ ಸರ್. ನೀವು ಅರಳಿಸಿರುವಂತಹ ರಾಮಲಲ್ಲಾ ಹೇಗಿದ್ದಾರೆ ಸರ್? ಸರ್, ನಮಗೆ ಇದು ಭಾಳ ಕಷ್ಟ ಆಗ್ಬಿಡ್ತು. 6 ತಿಂಗಳು ಶ್ರಮ ಪಟ್ಟಿದ್ದೀವಿ ಅವ್ರನ್ನ ನಾವು ಹುಡುಕ್ಲಿಕ್ಕೆ ಕಲ್ಲೊಳಗೆ. ಮೊದಲ 2 ತಿಂಗಳು ತುಂಬ ಬ್ಲ್ಯಾಂಕ್ ಆಗಿ ಇದ್ವಿ. ಏನು ಮಾಡೋದು. ಯಾಕಂದರೆ ರಾಮನ ನಾವು ಬಾಲ್ಯ ಅಂದರೆ ಮಗು ರೂಪದಲ್ಲಿ ನೋಡೇ ಇಲ್ಲ ನಾವು ಎಲ್ಲೂ. ಆಯಿತು, ನಾವು ಹಿಂದಿನವ್ರು ಯಾರು ಮಾಡಿದಾರಾ, ರೆಫರೆನ್ಸ್ ಏನೋ ಸಿಗುತ್ತಾ ರಾಮಲಲ್ಲಂದು ಅಂತ ಹುಡುಕೋದು, ಅದು ಸಿಗ್ತಾ ಇಲ್ಲ ನಮಗೆ. ಕೃಷ್ಣಂದು ಮಾತ್ರ ನಮಗೆ ಮಗುವಿನ ರೂಪದ ವಿಗ್ರಹಗಳು ಸಿಗುತ್ತೆ. ಅದರಿಂದ ನಮಗೆ ಫಸ್ಟ್ 2 ತಿಂಗಳು ಬಹಳ ಚಾಲೆಂಜಿಂಗ್ ಆಗಿತ್ತು. ಏನು ಮಾಡಬೇಕು ಅನ್ನೋದೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಸುಮಾರು ನನಗೆ ಗೊತ್ತಿರೋಗೆ 1200 ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿದ್ದೆ. ಆ ಕೆಲಸ ಮಾಡಾದ್ಮೇಲೆ ರಾತ್ರಿ 11 ಗಂಟೆಗೆ ನನ್ನ ಕೆಲಸ ಮುಗಿಯುತ್ತೆ ಅಂದ್ಕೊಂಡ್ರೆ, ಮತ್ತೆ ಬಂದ ಮೇಲೆ ರಾತ್ರಿ 1 ಅವರ್ ನಾನು ಏನು ಫೋಟೋಸ್ ಡೌನ್ಲೋಡ್ ಮಾಡಿದ್ದೀನಿ ಅಂತ ಚೆಕ್ ಮಾಡಿ ಮಲ್ಕೋತಾ ಇದ್ದೆ. ಇನ್ನೊಂದು 4 ಟೆಸ್ಟಿಂಗ್ ಮಾಡ್ತಾರೆ, ರಿಯಾಕ್ಷನ್ ಮಾಡುತ್ತಾ, ಮತ್ತು ಏನಂತೀವಿ, ನನಗೆ ಟೆಸ್ಟಿಂಗ್ ಇಲ್ಲ ರಿಯಾಕ್ಷನ್ ಅಂದರೆ ನೀವು ಹಾಲಾಗೆ ಬರಬೇಕು. ಸೊ ನಮಗೆ ಇದೆಲ್ಲ ಟೆಸ್ಟಿಂಗ್ ಮಾಡಿ ಅವರು ಈ ಕಲ್ಲಲ್ಲಿ ಮಾಡ್ಬೋದು ಅಂತ ಅವರು ಹೇಳಿದ್ಮೇಲೆ ನಮಗೆ ಈ ಕಲ್ಲನ್ನ ಕೆತ್ತಲಿಕ್ಕೆ ಕೊಡ್ತಾರೆ. ಇದು ನೋಡಿ, ಟೆಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಈ ಕಲ್ಲು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಹಾಲಾಗೆ ಬರುತ್ತೆ. ಹಾಲಲ್ಲಿ ಈಗ ಕಲ್ಲಲ್ಲಿ ಪೋರಸ್ ಮೈಕಾ ಕಂಟೆಂಟ್ ಇದ್ದರೆ ಅದು ರಿಯಾಕ್ಟ್ ಆಗಿ ನೀವು ತೀರ್ಥ ಕುಡಲಿಕ್ಕೆ ಲಾಯಕ್ಕಿರಲ್ಲ. ಅದು ಆ ರೀತಿ ಏನೂ ಇಲ್ಲ ಅಂತ ನಾವು ಈ ಕಲ್ಲನ್ನು ಸುಮಾರು 2000 ವರ್ಷಗಳ ಹಿಂದೆಯಿಂದನೇ ಬಳಸ್ತಾ ಬರ್ತಾ ಇದೀವಿ ಮೂರ್ತಿ ಕೆತ್ತನೆಗೆ ಕರ್ನಾಟಕದಲ್ಲಿ. ಆ ಒಂದು ಕಲ್ಲನ್ನ ಅವ್ರು ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಜೊತೆಗೆ ನಮಗೂ ಸ್ವಲ್ಪ ಅನುಭವ ಇರುತ್ತೆ. ಈಗ ಯಾವ ಕಲ್ಲಲ್ಲಿ ಕೊಟ್ಟರು ಮಾಡೋ ಒಂದು ಸಾಮರ್ಥ್ಯ ಇದೆ. ಬಟ್ ಇದು ಈ ಕಲ್ಲು ಜೊತೆ ನಾವು ಹೆಚ್ಚಿನ ಸಮಯ ಕಳೆದಿದ್ವಿ. ಆ ಒಂದು ಕೊಟ್ಟಿದ್ದು ನಮಗೆ ಹೆಲ್ಪ್ ಆಯಿತು. ಇನ್ನು ಹೆಚ್ಚಿನ ಒಂದು ಕಲೆಯನ್ನು ತೋರಿಸ್ಲಿಕ್ಕೆ ಒಂದು ಅನುಕೂಲ ಆಯ್ತು ನಮಗೆ. ಸರ್, ನೀವು ಇವಾಗಲೇ 2 ಪ್ರಮುಖ ಮೂರ್ತಿಗಳನ್ನು ಕೆತ್ತಿಸಿದ್ರಿ. ಒಂದು ಕೇದಾರನಾಥದಲ್ಲಿರುವಂತಹ ಶ್ರೀ ಆದಿಶಂಕರಾಚಾರ್ಯರದ್ದು, ಎರಡನೇದು ಇಂಡಿಯಾ ಗೇಟ್ ಮುಂಭಾಗದಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್. ಆ 2 ಪ್ರತಿಮೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟಿಸಿದ್ರು. ಇದು 3ನೇ ಪ್ರತಿಮೆ. ಈ 3ರಲ್ಲಿ ನಿಮಗೆ ಅತಿ ಹೆಚ್ಚು ಖುಷಿ ಕೊಡ್ತಿರೋದು ಯಾವ್ದು ಸರ್? ಸರಿ ನೋಡಿ, ಆ ಲೆಕ್ಕದಲ್ಲಾದರೆ ಪ್ರತಿಯೊಂದು ಅದರದೇ ಆದ ಒಂದು ವಿಶೇಷತೆಗಳು. ದೇಶ ಅದಕ್ಕೆ ಏನಂತಾರೆ ನೋಡಿ, ಕೇದಾರನಾಥ ನಮ್ಮ ಹಿಂದೂಗಳಿಗೆ ನಮ್ಮಗಳಿಗೆ ಒಂದು ಜೀವನದಲ್ಲಿ ಹುಟ್ಟಿದ ಮೇಲೆ ಒಂದ್ಸಲ ಅದು ನೋಡಬೇಕಪ್ಪ ಅಂಥ ಜಾಗದಲ್ಲಿ ಒಂದು ನಮ್ಮ ಕಲೆಯನ್ನು ಮಾಡಲಿಕ್ಕೆ ಅವಕಾಶ. ನಂತರ ನಮ್ಮ ದೇಶದಕ್ಕೆ ಕಿರೀಟ ಆದಂಥ ಇಂಡಿಯಾ ಗೇಟ್, ಅಲ್ಲಿಗೆ ನಮ್ಮ ನೇತಾಜಿ ನಮ್ಮ ಇಂಡಿಯಾ ಗೇಟ್ನಲ್ಲಿ ನಮ್ಮ ಕರ್ನಾಟಕದ ಒಂದು ಟ್ಯಾಬ್ಲೋ ಹೋಗುತ್ತೆ ಅನ್ನೋದೇ ಒಂದು ಖುಷಿ. ಬಟ್ ಆ ಜಾಗದಲ್ಲಿ ಒಂದು ಪರ್ಮನೆಂಟ್ ನನ್ನೊಂದು 30 ಅಡಿದು ಆರ್ಟ್ ವರ್ಕ್ ಇದೆ ಅನ್ನೋದು ಅದೊಂದು ಹೆಮ್ಮೆಯ ವಿಷಯ. ಅದನ್ನೂ ಮೀರಿ ನಮಗೆ ಒಂದು ದೇವರು ಒಂದು ಆಶೀರ್ವಾದ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಮೂಲ ವಿಗ್ರಹ ರಾಮನ್ನ ಮಾಡುವಂಥದ್ದು
ಏನು ಹೇಳೋದು, ನಾನು ಇನ್ನೇನು ಬೇಕು ಹೇಳಿ, ಕಲಾವಿದನಾಗಿ ನಾನು ಹುಟ್ಟಿದ ಮೇಲೆ ಏನು 40 ವರ್ಷದ ತಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಒಂದು 2008ರಿಂದ ನೀವು ಈ ವೃತ್ತಿಯನ್ನು ಫುಲ್ ಟೈಮ್ ಮೊದಲು ಅಂದ್ರೆ ಬಳುವಳಿಯಾಗಿ ಬಂದಿದೆ ವಂಶ ಪಾರಂಪರ್ಯವಾಗಿ, ಬಟ್ ಫುಲ್ ಟೈಮು ಈ ಕಲೆಯಲ್ಲಿ ನೀವು ತೋಡಿಸ್ಕೊಂಡ್ರಿ ಸರ್. ಸಾವಿರಾರು ಪ್ರತಿಮೆಗಳನ್ನ ಅನಾವರಣ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಪ್ರತಿಮೆ, ಹೀಗೆ ಹಲವು ಪ್ರತಿಮೆಗಳಿದೆ. ಅದು ಒಂಥರ ಭಾವುಕತೆ ಎಲ್ಲ. ಈ ರಾಮ್ಲಲ್ಲಾ ಅಂತ ಅಂದ್ರೆ ಸರ್, ಪ್ರಪಂಚದಾದ್ಯಂತ ಇರುವಂತಹ ರಾಮನ್ ಭಕ್ತರಿದ್ದಾರೆ. ಈಗ ತಂದೆ ತಾಯಿಗಳು ದೊಡ್ಡವರು ವಯಸ್ಸಾದವ್ರದ್ದು ಎಲ್ಲರ ಕನಸು 500 ವರ್ಷಗಳ ಸತತ ಹೋರಾಟ. ಅಂತಹದ್ದೊಂದು ಮೂರ್ತಿಯನ್ನ ನೀವು ಅರಳಿಸಿದ್ದೀರಿ. ನಿಮ್ಮ ಮೂರ್ತಿ ಉದ್ಭವ ಮೂರ್ತಿ, ನೀವು ಅಂದ್ರೆ ಕೆತ್ತಿರುವಂತಹ ಮೂರ್ತಿಯೇ ಅಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋ ಕನ್ಸಿದೆಯಾ, ಅಥವಾ ಇನ್ನುಳಿದಂತೆ GL ಭಟ್ ಅವ್ರ ಆಗ್ಬೋದು ಅಥವಾ ಸತ್ಯನಾರಾಯಣ ಪಾಂಡೆ ಅವ್ರದ್ದು ಅದಾದ್ರೆ ಓಕೆನಾ, ಹೇಗೆ ಅದಕ್ಕೆ ಅಪ್ರೋಚ್ ಹೇಗೆ ನಡೆಯುತ್ತೆ, ಅದು ಒಂಚೂರು ಹೇಳ್ಬೇಕು. ಒಂದು, ಈಗ 3 ಜನದಲ್ಲಿ ಒಬ್ಬ ಇರೋದೇ ಮೊದಲಾಗಿ ನನಗೆ ಭಾಳ ಖುಷಿ ಇದೆ. ನಂದೇ ಇಡಬೇಕು ಅನ್ನೋದು ನನಗೇನು ಮನಸ್ಸಲ್ಲಿಲ್ಲ. ನನಗಿಂತ ಚೆನ್ನಾಗಿ ಮಾಡಿದರೆ ಅವ್ರದ್ದಿಟ್ಟರು ಖುಷಿನೇ. ಒಟ್ಟಿನಲ್ಲಿ ನಮಗೆ ರಾಮರು ದೇಶಕ್ಕೆ ತುಂಬ ಸುಂದರವಾಗಿ, ತುಂಬ ಭವ್ಯವಾಗಿ, ತುಂಬ ಗಾಂಭೀರ್ಯದಿಂದನೂ ಇರಬೇಕು, ಮಗು ರೀತಿಯೂ ಇರಬೇಕು, ದರ್ಶನ ಕೊಡಬೇಕು. ನನಗಿಂತ ಚೆನ್ನಾಗಿ ಮಾಡಿದರೆ ಅದಿಟ್ಟರೆ ಅದು ನನಗೂ ತೊಂದರೆ ಇಲ್ಲ, ನಂದಾದ್ರೂ ಖುಷಿನೇ. ಆ ಥರ ಏನು ಮನಸ್ಸಿನಲ್ಲಿ ಏನಿಲ್ಲ. ಬಟ್ ಎಲ್ಲರೂ ನನಗೆ ಮನಸ್ಸಿಗೆ ಖುಷಿಯಾಗುವಂತ ಮಾಡಿದ್ದೀನಿ. ಇದಿಷ್ಟು ಕಲಾವಿದರಂತಹ ಅರುಣ್ ಯೋಗಿರಾಜ್ ಅವರ ಮನದಾಳದ ಮಾತು. ಶ್ರೀರಾಮನ ಮೂರ್ತಿಯನ್ನ ಅರಳಿಸಿದ್ದು ನಾನಲ್ಲ, ಅವರು ನನ್ನಿಂದ ಅಂತಹ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ. ನಿಜಕ್ಕೂ ಅದು ಆತ್ಮತೃಪ್ತಿಯನ್ನು ತಂದಿದೆ, ಜೀವನದ ಆತ್ಮತೃಪ್ತಿಯಿಂದ ಇದೆ. ಈ ಸಂದರ್ಭಕ್ಕೆ ನನ್ನ ಪ್ರಾಣ ಹೋದ್ರೂ ಸರಿ ಅನ್ನೋ ಭಾವುಕ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.